ಮಗಂದೇಲಿ ಮುದ್ದೆ ತಿಂದಿರೋ ಜೀವ ನಮ್ದು. ಮಣ್ಣು ಮಟ್ಟನ್ ಮಾತಲ್ಲ ಆಡಕ್ ಬರೋ ನಮ್ಕ ಅರ್ಥವಾದ್ವು. ಸರಿ ಸರಿ, ಆ ದುಡ್ಡು ನನಗೆ ತುಂಬಾ ಎಮರ್ಜೆನ್ಸಿ ಇದೆ, ಆದಷ್ಟು ಬೇಗ ನನ್ನ ಕೈಲಿ ತಂದ್ಕೊಟ್ಬಿಡು. ಅಪ್ಪ ನೋಡಪ್ಪ, ಈ ತೇಕಡಿಕೆನಾ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿದೆ, ಅದನ್ನ ಡ್ರಾ ಮಾಡಿ ತಂದ್ಕೊಡು ಅನ್ನಂಗೆ ಹೇಳ್ತಾನ ನನಗೆ. ನಾವೊಂದು ದುಬೈಗೆ ಹೋಗ್ತೀನಿ ಎಂದ. ಇದೆಲ್ಲಾ ಕಡೆಗೆ ತುರ್ಬೀನ್ ಹಾಕೊಂಡು ಹುಡುಕಿದ್ರು ಅವ್ನು ಹೆಜ್ಜೆ ಗುರುತೆ ಕಾಣಿಸ್ತಾ ಇಲ್ಲ. ಹಗಲು ರಾತ್ರಿ ನಾವು ಹುಡುಕೊಂಡೇ ಬಿದ್ದಿದ್ರೆ ನಮ್ಮ ಚಿತ್ರಾನ್ನ ಉಪ್ಪಿನಕಾಯಿ ಗತಿ ಏನು? ಸೂರ್ಯ, ಅವನನ್ನ ನೀವು ಹುಡುಕ್ಬೇಕು ನಿಜ, ಆದ್ರೆ ನೀವಿಬ್ರು ಹೀಗೆ ಕೆಲಸ ಬಿಟ್ಟು ಹುಡುಕ್ತಾ ಇದ್ರೆ ನಿಮ್ ಬದುಕು ಹೆಂಗ ಮುಂದಕ್ಕೆ ಹೋಗುತ್ತೆ? ಅವನೇನ್ ಸುಮ್ನೆ ಹುಡುಕ್ತಿಲ್ಲ, ಅವನ್ ಸಿಕ್ಕಿದ್ರೆ ಇವನಿಗ್ ಸಿಗ್ಬೇಕಾಗಿರೋ ಶೇರ್ ಇವನಿಗ್ ಸಿಗುತ್ತಲ್ಲ ಅಂತ ಹುಡುಕ್ತಿರೋದಷ್ಟೇ. ಅಪ್ಪ ನೀನ್ ಹುಡುಕು ಅಂತ ಹೇಳಿದಕ್ಕೆ ನಾನು ಹುಡುಕ್ತಾ ಇರೋದು. ನೋಡಪ್ಪ, ನನ್ನ ಬಗ್ಗೆ ಹೆಂಗೇನ ಮಾತಾಡ್ತಾ ಇದಾರೆ. ದೇವ್ರು ನೀ 2 ಕಿಡ್ನಿ ಕೊಡೋದ್ರ ಬದಲು 2 ಮಿದುಳು ಕೊಡ್ಬೇಕಾಗಿತ್ತು ಕಣೆ. 1 ಮಿದ್ಲಂತೂ ಕೆಲಸ ಮಾಡಲ್ಲ, ಹೋಗಿದೆ. ಕಡೆ ಪಕ್ಷ ಇನ್ನೊಂದು ಮಿದ್ಲಿಗೆ ನಾವ್ ಏನ್ ಹೇಳ್ತೀವಿ ಅಂತ ಅರ್ಥ ಆಗ್ತಾ ಇತ್ತು. ಅರ್ಥ ಆಯ್ತಾ? ಇದು ಅರ್ಥ ಆಗಿಲ್ಲ. ಆ ಇರೋ ಮಿದ್ಲು ಸತ್ತೋಗ್ಬಿಟ್ಟಿದೆ, ಹೋಗುತ್ತೆ. ಅದೇ ಆ ದುಡ್ಡು ಸಿಕ್ಕಿದ್ಮೇಲೆ ಅದ್ರಲ್ಲಿ 1 ರೂಪಾಯಿನ ನಮಗ್ ಬೇಕಾಗಿಲ್ಲ, ಅದನ್ನು ನಾವು ಮಾವನ್ ಕೈಗೆ ಕೊಡ್ತೀವಿ. ಅದಿರ್ಲಿ, ಅವನಿಗೆ ಸಿಗೋದಕ್ಕೆ ಇನ್ನು ಎಷ್ಟು ದಿನ ಆಗುತ್ತೆ? ಅವನ ಬಗ್ಗೆ ನಮಗಿನ್ನು ಅಷ್ಟೇ ಗೊತ್ತಾಗಿರೋದು. ಅಹಾವರೆಗೂ ತಿಳ್ಕೊಂಡ್ರೆ ತಾನೆ ಅವನನ್ನ ಹಿಡಿಯಕ್ಕಾಗದು. ಅವನನ್ನ ಹಿಡ್ಕೊಂಡ್ರು ಪೂರ್ತಿ ದುಡ್ಡು ನಮ್ ಕೈಲಿ ಸೇರುತ್ತಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆ ಮೀನವ್ರೆ, ಯಾಕೆ ದುಡ್ಡು ನಮ್ ಕೈಗೆ ಸಿಗಲ್ಲ? ಅವ್ನ್ ದುಡ್ಡು ತಗೊಂಡು ಓಡೋಗಿ ಇಷ್ಟ ದಿನ ಆಗ್ತಿದೆ, ಅದನ್ನ ಖರ್ಚು ಮಾಡ್ದಲೆ ಹಾಗೆ ಇಟ್ಕೊಂಡಿರ್ತಾನ? ಆ ವ್ಯಕ್ತಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ಸ್ಬೋದು, ದುಡ್ಡು ಖರ್ಚು ಮಾಡಿರೋದನ್ನ ಹೇಗ್ ವಾಪಸ್ ತಗೋತೀರಾ? ಕರೆಕ್ಟ್ ಆಗಿ ಹೇಳ್ದೆ ಮೀನಾ. ಕೈಗೆ ಅಷ್ಟು ದುಡ್ಡು ಬಂದ್ಮೇಲೆ ಸುಮ್ಮನೆ ಇರೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ಒಂದು. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಉಳ್ಕೊಂಡು ಪಾರ್ಟಿ ಗಿರ್ಟಿ ಅಂತ ಎಲ್ಲಾ ದುಡ್ಡು ಹಾಳು ಮಾಡ್ತಿರ್ಬೇಕು. ಏನ್ರಿ ಇವ್ ನಿಮ್ಗೆ ಹೇಳ್ತಿದ್ದಾನೆ? ಮೋಸ ಮಾಡಿರೋನು ಹೆಚ್ಚಿಗೆ ದುಡ್ಡು ಖರ್ಚು ಮಾಡಿದ್ರೆ ಎಲ್ಲಿ ಸಿಗಾಕೋತೀನೋ ಅನ್ನೋ ಭಯದಲ್ಲೇ ಇರ್ತಾನೆ. ನಾವಾಗೆ ಯಾಕೆ ಎರಡೂ ಉಪಾಯ ಮಾಡ್ಕೊಳ್ಳೋದು? ಅವ್ರು ಹೆಚ್ಚು ದುಡ್ಡು ಖರ್ಚು ಮಾಡೋ ಅಷ್ಟರಲ್ಲಿ ನಾವೇ ಅವನ್ನ ಹಿಡ್ದಾಕ್ಬಿಡೋಣ. ಅವನ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗೋಗ್ಬಿಟ್ರೆ ಅವನನ್ನ ಈಸಿಯಾಗಿ ಹಿಡ್ದಾಕ್ಬಿಡ್ತೀನಪ್ಪ. ಸರಿನಪ್ಪ, ಹಾಗೆ ಆಗ್ಲಿ. ಆದ್ರೂ ನೀನ್ ಸ್ವಲ್ಪ ಹುಷಾರಾಗೇ ಇರೋ. ಇಂಥವ್ರೆಲ್ಲ ಎಂಥ ಕೆಲ್ಸಕ್ಕೂ ಹೇಸಲ್ಲ, ಹುಷಾರು ಕಣೋ. ಜೊತೆಗೆ ರೌಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಕಣೋ. ನನಗೆ ಹೊರಗಿನ ರೌಡಿಗಳು ಲೆಕ್ಕಕ್ಕೆ ಇಲ್ಲಪ್ಪ, ಮನೇಲಿರೋ ಕೇಡಿಗಳ ಬಗ್ಗೆನೇ ಭಯ. ನಮ್ಮನೇಲಿ ಯಾವ ಕೇಡಿನೂ ಇಲ್ಲ ಕಿಡಿನೂ ಇಲ್ಲ. ಮೀನಾ, ಇದನ್ನೇ ನೆಪ ಮಾಡ್ಕೊಂಡು ಮನೇಲಿ ಯಾವ ಕೆಲ್ಸನೂ ಮಾಡದೆ ಇದ್ ಬಿಡ್ಬೇಡ. ಅಲ್ಲ ಕಡೆ ಇಷ್ಟೊತ್ತಾಯ್ತು, ಅಡಿಗೆ ಮಾಡೋದ್ ಬೇಡ್ವಾ? ಅತ್ತೆ, ನಾವ್ ಹೊರಗಡೆನೆ ತಿನ್ ಬಂದ್ವಿ. ಅಲ್ಲ ನಾವೆಲ್ಲ ಏಕಾದಶಿ ವ್ರತ ಮಾಡ್ತಿದೀವ. ಅಮ್ಮ ಹೊಟ್ಟೆ ಹಸುವಾಗ್ತಿದೆ. ಸುಮ್ನಿರೋ, ಇವನ್ ಬೇರೆ. ನಿಮ್ಗೆ ಮಾವಂಗೆ ಊಟ ತಗೊಂಡ್ಬಂದಿದೀವಿ. ಅಯ್ಯೋ, ನಾವು ಇನ್ನು ಊಟ ಮಾಡಿಲ್ಲ, ನಮಗ್ ತಂದಿಲ್ವಾ? ನಿನಗೆ ಏನು ಬೇಕು ಅದನ್ನ ನೀನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊ ಹೋಗಲೇ. ಸೂರ್ಯ, ಅವ್ರಿಗೂ ಸೇರ್ಸಿ ತರಿಸ್ಬೇಕಾಗಿತ್ತಾನೆ. ಅವ್ರಿಗೂ ಏನಾದ್ರು ತಂದ್ಕೊಟ್ಬಿಟ್ಟು ಉಗಿಸ್ಕೊಂತೀಯ? ಪಾಪನ್ ಪಪ್ ತಿನ್ಕೊಂಡು ಶೋರೂಮ್ ಅಲ್ಲಿ ಒಬ್ನೇ ಕೂತಿರುತ್ತೆ ಅಂತ ಪಾಪ ಪಲಾವ್ ತಗೊಂಡ್ ಕೊಟ್ರೆ ಅದನ್ನ ನೆತ್ತಿವರೆಗೂ ನುಂಗಿ ಶೋರೂಮೇ ಹೊಡ್ಕೊಂಡು ಹೋಗ್ ಬಂದಿಗೆ ಅಂತ ನನ್ನನ್ನೇ ಕೇಳ್ಬಿಟ್ಟಪ್ಪ ಅವನು. ನನ್ ರೋಹಿಣಿ ಅವ್ರಿಗೆ ಚಪಾತಿ ತಗೊಂಡೋಗ್ ಕೊಟ್ಟೆ, ಅದನ್ನ ತಿನ್ ಮುಗಿಸಿ ಏನ್ ಮೀನಾ ಅತ್ತೆ ನನ್ಗೆ ಬೈದಿದ್ದು ಹೊಡೆದಿದ್ದು ನಿಮ್ಗೆ ತುಂಬಾ ಸಂತೋಷ ಆಯ್ತಾ ಅಂತ ನನ್ನನ್ನೇ ಕೇಳ್ತಾರೆ. ಗಂಡ ಹೆಂಡತಿ ಇಬ್ರು ಎ ಸೆಕ್ಷನ್ ಬಿ ಸೆಕ್ಷನ್ ಅನ್ಕೊಂಡಿದ್ದೆ. ಇವರಿಬ್ರು IPC ಸೆಕ್ಷನ್. ಇಬ್ಬರದು ಕೇಡಿಗಳ ಬುದ್ಧಿನೇ. ಮೀನಾ ಎಲ್ರಿಗೂ ಸೇರಿ ಊಟ ತಗೊಳ್ಳಿ ಅಂತಂದ್ಲು, ನಾನೇ ಬೇಡ ಅಂದೆ. ಅದೇನೋ ಅಣ್ಣವ್ರು ಹೇಳಿದಾರಲ್ಲಪ್ಪ, ಬೇವು ಬೆಲ್ಲದೊಳಿರಲ್ಲ ಏನು ಫಲ, ಹಾವಿಗೆ ಸಾವಿಗೆ ಹಾಕಿದ್ರೆ ಏನ್ ಫಲ ಅಂತ. ನೀನು ಏನೇನು ಹೇಳ್ಬೇಡಪ್ಪ, ನಾನಿವಾಗ ಏನ್ ತಿನ್ಬೇಕು ಅದನ್ನು ಹೇಳು. ಪೌಡ್ರಮ್ಮ ಪಕ್ಕದಲ್ಲೇ ಇದಾರಲ್ಲ, ಆ ಅಮ್ಮಂಗೆ ಹೇಳ್ಬಿಟ್ಟು ಏನ್ ಬೇಕಾ ಮರ್ಸ್ಕೋವಾಗ. ನನಗೆ ಹೊರಗಡೆ ತಿಂದ್ರೆ ಮೈಗಾಗಲ್ಲ ಕಣೋ. ಅತ್ತೆ, ನನ್ ಗೊತ್ತಿರೋ ಜಾಗದಿಂದಾನೇ ತಂದಿರೋದು, ಅಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾರೆ. ಹೋಗ್ಲಿ ಬಿಡಮ್ಮ, ಇಬ್ರಿಗೆ ತಂದಿರೋದ್ನ ನಾವ್ 4 ಜನ ತಿನ್ಕೋತೀವಿ. ಅಮ್ಮ, ನನಗೆ ಅವೆಲ್ಲ ಆಗಲ್ಲ. ಕೆಲಸ ಮಾಡು, ನೀನು ಮೀನಿನ ಕೈಲಿ ದೋಸೆ ಮಾಡ್ಸ್ಕೊಂಡ್ ತಿನ್ನು, ನಾನು ಇದನ್ನ ಒಬ್ಬನೇ ತಿನ್ಕೊಂಡ್ಬಿಡ್ತೀನಿ. ನೀನ್ ಹೆಂಡತಿಗೆ ಮಾಡ್ಕೊಳಕ್ ಹೇಳು, ನೀನ್ ಯಾಕೆ ಮಾಡ್ಬೇಕು? ಆಯ್ತು ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ರೋಹಿಣಿ, ನೀನೇ ದೋಸೆ ಮಾಡ್ಕೊಡು. ಏನು ತುಂಬಾ ಸೀರಿಯಸ್ ಡಿಸ್ಕಷನ್ ನಡೀತಿರೋ ಹಾಗಿದೆ. ಊಟದ ಬಗ್ಗೆ ಮೈಕಮ್ಮ. ಇವ್ರಿಬ್ರಿಗೇನೋ ತರ್ಲಿಲ್ಲ ಸರಿ, ಈಗ ಇವ್ರಿಬ್ರು ಬಂದಿದಾರಲ್ಲ, ಇವ್ರಿಗೇನ್ ಕೊಡೋದು? ರೀ, ನೀವಾದ್ರೂ ಹೇಳಿ ಆ ಮೀನಿಂಗೆ ಸ್ವಲ್ಪ ಅಡಿಗೆ ಮಾಡಕ್ಕೆ. ಬೇಡ ಅತ್ತೆ, ನಾವು ಪಿಜ್ಜಾ ಬರ್ಗರ್ ತಿನ್ಕೊಂಡ್ ಬನ್ನಿ. ಇವಳೊಬ್ಳು ಯಾವಾಗ ನೋಡಿದ್ರು ಪಿಜ್ಜಾ ಅಂತೆ ಬುಜ್ಜಾ ಅಂತೆ. ಏನಂದ್ರಿ ಅತ್ತೆ? ಏನಿಲ್ಲಮ್ಮ ಶ್ರುತಿ, ನೀವಿಬ್ರು ಹೊರಗಡೆ ತಿಂದ್ರಾ ಅಂತ ಮಾತಾಡ್ತಿದ್ವಿ. ಮೀನಾ ಅವರು ಫೋನ್ ಮಾಡಿ ನಾವು ಹೋಟ್ಲಲ್ಲಿ ಇದೀವಿ, ನಿಮ್ಗೆ ಏನಾದ್ರು ಬೇಕಾ ತಿನ್ನಕ್ಕೆ ಅಂತ ಕೇಳಿದ್ರು. ನಾವು ಬೇಡ, ನಾವೇ ತಿನ್ಕೊಂಡ್ ಬರ್ತೀವಿ ಆಚೆಗಡೆಯಿಂದ ಅಂತ ಹೇಳಿದ್ವಿ ಅಷ್ಟೇ. ಮನೋಜಂಗೆ ರೋಹಿಣಿ ದೋಸೆ ಮಾಡ್ಕೊಡ್ತಾಳೆ. ಏನಮ್ಮ ರೋಹಿಣಿ, ದೋಸೆ ಒಯ್ಯಕ್ ಬರುತ್ತಲ್ವಾ? ಬರುತ್ತೆ.
ಇನ್ನು ಹೊಟ್ಟೆ ತುಂಬಿಸ್ಕೋಬೇಕು ಅಥವಾ ನೋಡಿದ್ರೇನೆ ಹೊಟ್ಟೆ ತುಂಬೋಗತ್ತು? ಏಯ್ ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡೋ, ನಿನಗೆ ಯಾಕೋ? ಶಾಂತಿ, ನಾವು ಊಟ ಮಾಡೋಣವಾ? ಬೇಡ, ನೀವೇ ತಿನ್ನಿ. ನನ್ಗೆ ಯಾಕೋ ಹೊಟ್ಟೆ ಒಂಥರ ಇದೆ. ಮೀನಾ, ನಂಗೊಂದ್ ಲೋಟ ಬಿಸಿ ಹಾಲು ಮಾಡ್ಕೊಡು. ಅದೇನದು? ಅದನ್ನು ಮೀನಾನೇ ಮಾಡ್ಕೊಡ್ಬೇಕಾ? ಹಾ, ಈಗ ಹೆಂಗಿದ್ರು ಪೌಡ್ರಮ್ಮ ದೋಸೆ ಮಾಡಕ್ಕೆ ಅಂತ ಅಡಿಗೆ ಮನೆ ಒಳಗೆ ಹೋಗ್ತಾರಲ್ಲ, ಅವ್ರಿಗೆ ಹೇಳ್ಬಿಡು ಒಂದ್ ಲೋಟ ಹಾಲು ಬಿಸಿ ಮಾಡಿ ತಂದ್ಕೊಟ್ಬಿಡ್ಲಿ. ಏಯ್ ಮೀನಾ, ನಿನಗೆ ಹೂ ಕೊಟ್ಟ ಕೆಲಸ ಇದೆ ಅಲ್ವೇನೆ? ಹಾ, ಬಾ ಹೋಗ್ ಕೆಲಸ ನೋಡ್ಕೊ, ಹೋಗು ಬಾ, ಹೋಗಪ್ಪ ಊಟ ಮಾಡಿ ಹೋಗು. ಅತ್ತೆ, ನಾನೇ ಬಿಸಿ ಹಾಲು ಮಾಡ್ಕೊ. ಏಯ್, ನೀನೇನ್ ದೊಡ್ಡ ತ್ಯಾಗಿನ ನೀನು? ಹೇಳೋದು ಅರ್ಥ ಆಗ್ತಲ್ವಾ? ಹಾ, ಬಾ, ನನ್ ಮಾತು ಮರ್ಯಾದೆನ ನಿನಗೆ. ನಡಿ ನಡಿ ನಡಿ. ಏನಮ್ಮ ಇವನು ಕರ್ಕೊಂಡೆ ಹೋಗ್ಬಿಟ್ಟ? ಇದಕ್ಕೆ ಹೇಳಿದ್ರು ಅವ್ರ ದುಡ್ಡನ್ನ ಅವ್ರು ಕೊಡಕ್ ವ್ಯವಸ್ಥೆ ಮಾಡು ಅಂತ. ನಿಮ್ಮಿಂದ ಈ ಮನೇಲಿ ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಆದಷ್ಟು ಬೇಗ ಇಬ್ಬರು ಸೇರ್ಕೊಂಡು ದುಡ್ಡಿನ ವ್ಯವಸ್ಥೆ ಮಾಡಿ. ಏ ಗುಂಗ್ರಿ, ಕೇಳಿಸ್ತಾ? ಗುಂಗ್ರು ಕೂಗು ಕಿವಿ ಮುಚ್ಕೊಂಡ್ಬಿಟ್ಟಿದೆ. ಒಂಚೂರು ತಂಗಿ ಕೇಳಿಸಿ ಚೆನ್ನಾಗಿ. ಈಗ ಕೇಳಿಸ್ತಾ? ಹೌದು, ಕೇಳಿಸ್ತು. ರೋಹಿಣಿ, ತುಪ್ಪ ಜಾಸ್ತಿ ಹಾಕಮ್ಮ ದೋಸೆಗೆ. ಕೇಳು ನೀವು. ಏನ್ ಬೇಕಪ್ಪ? ತುಪ್ಪ ತುಪ್ಪಪ್ಪ ತುಪ್ಪ. ತಪ್ಪು ಮಾಡಿದ್ದು ತುಪ್ಪ ಬೇರೆ ತಿನ್ಬೇಕಾ? ಒಂಚೂರಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನೋ? ಹೋಗಿ ನೀವು ಅವನ ಜೊತೆಗೆ. ಬಿಸಿಯಾದ ಹಾಲು ಮಾತ್ರ ನಾವು ತಮ್ಮ ಹೊಟ್ಟೆಗೆ ಹಿಡಿಯೋದು, ತಣ್ಣಗಿರೋ ಹಾಲು ಹಿಡಿಯಲ್ವೋ? ನಿನಗೆ ಹಾಲು, ಅವನಿಗೆ ತುಪ್ಪ. ನಿಮ್ಮಿಬ್ರಿಂದ ನಮ್ಮನೆ ಹಾಲು ತುಪ್ಪ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ತಲೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಕರ್ಮ ಅನುಭವಿಸು. ಅಮ್ಮ, ಈ ಹಾಲು ತುಪ್ಪ ಅಂದ್ರೆ ಏನು ಗೊತ್ತಾ? ಏನ? ಸತ್ತೋರ್ಗೆ ಪಿಂಡ ಬಿಡ್ತಾರಲ್ಲ, ಅದೇ 3 ದಿನಕ್ಕೆ ಬಿಡ್ತಾನಮ್ಮ ಅದು. ಅಯ್ಯೋ, ಸ್ವಲ್ಪ ಹಿಂಗೆಲ್ಲ ಮಾತಾಡ್ಬಿಡೋದ ನಮ್ ಬಗ್ಗೆ? ನೀನಾ ಊಟಕ್ಕೆ ರೆಡಿ ಮಾಡಮ್ಮ. ಮಸಾಲೆ ದೋಸೆ, ಸೆಟ್ ದೋಸೆ, ಈರುಳ್ಳಿ ದೋಸೆ, ಪುಡಿ ದೋಸೆನೂ ಕೇಳಿದೀನಿ. ಇದ್ಯಾಕ್ತು ರೋಹಿಣಿ ಅವರೇ ಪೀಸ್ ಪೀಸ್ ಪುಡಿ ಪುಡಿ ದೋಸೆ? ಯಾಕೆ ನೀವಿಬ್ರು ನಗೋದು? ವೇಟ್ಗೆ ಹಾಕೊಂಡ್ಮೇಲೆ ಪೀಸ್ ಪೀಸ್ ಪುಡಿ ಪುಡಿ ಮಾಡ್ಕೊಂಡೆ ತಾನೆ ತಿನ್ನೋದು. ಈ ಹೆಂಚೆ ಸರಿ ಇಲ್ಲ. ಡ್ಯಾನ್ಸ್ ಬರ್ದೇ ಇರೋರ್ಗೆ ಸ್ಟೇಜೇ ಸರಿ ಇಲ್ಲ ಅಂತಾರಲ್ಲ, ಹಾಗಿದೆ ನಿನ್ ಮಾತು. ರೋಹಿಣಿ ಅವರೇ, ನಾನ್ ನಿಮ್ ಹತ್ರ ಒಂದ್ ಮಾತು ಕೇಳ. ನಿಮ್ ತಂದೆ ಕೋಟ್ಯಾಧಿಪತಿ, ಮನೋಜ್ ಅವರು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಪಾರ್ಲರ್ ಅಲ್ಲಿ ಒಂದ್ ಮಟ್ಟಿಗೆ ಸಂಪಾದನೆ ಮಾಡ್ತಿದ್ದೀರಾ. ಹಾಗಿತ್ತು ನೀವ್ ಯಾಕೆ ಸಾಲ ಮಾಡಿದ್ದು? ನಾನೇ ನಿಮ್ಮ ಹತ್ರ ಸಾಲ ಮಾಡದ್ನ? ನನ್ನ ಹತ್ರ ಅಲ್ಲ ರೋಹಿಣಿ, ಆ ಕಾಗೆ ಸುಬ್ಬನ್ ಹತ್ರ. ರೋಹಿಣಿ ಅವರೇ, ಅವ್ನ್ ಸರಿ ಇಲ್ಲ, ರೌಡಿ. ಅವನ ಹತ್ರ ಸಾಲ ಮಾಡ್ದವ್ರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂತಕ್ ಹೋಗಿದ್ದಾರೆ. ಹೋಗಿ ಹೋಗಿ ಅವನ ಹತ್ರ ಸಾಲ ಕೇಳಿದಿರಲ್ಲ ನೀವು. ಮೀನವರಿ, ಆ ಕ್ರೋ ಸುಬ್ಬ ಅಂದ್ರೆ ಆ ಸೂರ್ಯ ಅವ್ರಿಗೆ ಆಗ್ಬರಲ್ಲ ಅಲ್ವಾ, ಅವನ? ಕ್ರೋ ಸುಬ್ಬನ? ಕ್ರೋ ಐ ಮೀನ್ ಟು ಸೇ ಕಾಗೆ. ಕಾಗೆ, ಹಾ ಹಾ ಅವನೇ 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 ಅವನೇ. ಏನ್ ರೋಹಿಣಿ ಅವರೇ ನೀವು, ಮತ್ ಯಾಕೆ ನೀವು ಅವ್ರ ಹತ್ರ ಸಾಲ ಮಾಡೋದಿಕ್ ಹೋದ್ರಿ? ಮಂಜು ವಿಡಿಯೋ ಬಿಟ್ಟಿದ್ದು ಅವನೇ ಅನ್ನೋ ಅನುಮಾನ ಇದೆ. ಇದರಿಂದ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ. ಸುಮ್ಮನೆ ಯಾಕೆ ಹೋಗಿ ಹೋಗಿ ನೀವ್ ಸಿಕ್ಕಾಕೋತೀರಾ? ಅಲ್ಲ, ಮಂಜು ವಿಡಿಯೋನ ಕಾಗೆ ಸುಬ್ಬ ಯಾಕೆ ಲೀಕ್ ಮಾಡ್ಬೇಕು? ಸುತ್ತಿ, ನನ್ ತಮ್ಮ ಮೊದ್ಲು ಅಲ್ಲೇ ಕೆಲಸ ಮಾಡ್ತಿದ್ದು. ಅಲ್ಲಿಂದ ಅವನು ರೀಸೆಂಟ್ ಆಗಿ ಹೊರಗ್ ಬಂದ. ಆ ಕೋಪಕ್ಕೆ ಅವನು ಈ ರೀತಿ ಮಾಡಿರೋದು ಅನ್ನೋ ಅನುಮಾನ ಇದೆ. ನಮ್ ಮನೆಯವರಂತೂ ಈ ವಿಷಯನ ಅಲ್ಲಿಗೆ ಬಿಡಲ್ಲ. ದೊಡ್ಡ ಜಗಳ ಮಾಡ್ತಾರೆ ಮುಂದೆ. ಮಾಡಿ ಸೂಪರ್ ಆಗಿ ಇರುತ್ತೆ. ರೋಹಿಣಿ ಅವರೇ, ಬೇಡ ಆಗಿತ್ತು ನಿಮ್ಗೆ ಈ ಸಹವಾಸ. ರೋಹಿಣಿ ಅವರೇ, ಆ ವ್ಯವಹಾರ ಏನಿದ್ಯೋ ಅದನ್ನ ಬೇಗ ಕ್ಲೋಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಮುಂದೆ ಅಪಾಯ ಆಗತ್ತೆ. ಇಬ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದ್ರಲ್ಲೂ ಜಂಬ. ಪ್ರೀತಿಯಿಂದ ಹೇಳಿನ, ನೀವೇನ್ ನನಗೆ ಅಡ್ವೈಸ್ ಕೊಡ್ಬೇಕಾಗಿಲ್ಲ ಅಂತ ಹೇಳ್ಕೊಳೋದ್ರು. ಅವ್ರಿಗೆಲ್ಲ ಅರ್ಥ ಆಗೋ ಟೈಮ್ ಬರುತ್ತೆ. ಶ್ರುತಿ, ಸುಮ್ನೆ ಇರಿ, ಅಲ್ಲಿವರೆಗೂ ನೋಡೋಣ. ಓಕೆ ನೀನ್ ಅವ್ರೆ, ನಂಗೆ ಒಂಚೂರು ಟೀ ಮಾಡ್ಕೊಡ್ತೀರಾ? ಸರಿ ಆಯ್ತು. ಆಗ ಅಲ್ವೋ, ಈ ಅಕ್ಕೆ ಯಾಕೋ ಕಾಗೆ ಸುಬ್ಬ ಹತ್ರ ಸಾಲ ಮಾಡ್ತಿದ್ರು? ಅದನ್ನ ಆ ಸೊಲ್ಲು ಪುರುಷ ಮನೆ ಸೋಲ್ಬೇಕು. ಎಲ್ಲ ಚೇಷ್ಟೆಗಳು ಒಂದು 4 ಇಂಚು ಸರಿಯಾಗಿದ್ದಾಳೆ. ಏನೇನೆಲ್ಲ ಮಾಡಿದಾಳೆ ನೋಡು. ನೋಡಲಿ, ಬರ್ತಾನೆ ಸರಿಯಾಗಿ ವಿಚಾರಿಸು. ಬೇರೆ ಬೇ ಏನೋ ವಿಷಯ ಅಲ್ವಲ್ಲಿ, ನಿನಗೂ ನಮ್ಮ ಅತ್ತಿಗೆಗೂ ಬೇರೆ ಕೆಲ್ಸನೇ ಇಲ್ವಾ? ಮನೇನ ಹೆಂಗ್ ಹಾಳ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರ್ತೀರಾ ಹಿಂಗೆ? ಯಾಕ ನಾನೇನ್ ಮಾಡ್ದೆ? ಸಾಲ್ದ ಯಾವನ ಬಂದ್ ತಿರುಪ್ತಿ ನಮ್ಮ ಹಾಕ್ಬಿಟ್ಟು ಹೋದ್ನಲ್ಲ. ಅದೆಲ್ಲ ಮುಗ್ದೋಯ್ತಲ್ಲ, ಯಾಕೆ ಹೇಳಿದೆ ಹೇಳೋದು? ಅದೊಂದೇ ಅಲ್ಲ, ಇವಾಗ ಹೊಸದೊಂದು ಶುರು ಆಗಿದೆ. ಹೇಳ ರವಿಕಾಂತ್. ಏಯ್, ಅತ್ಗೆ ಯಾಕೋ ರೌಡಿ ಹತ್ರ ಸಾಲ ಮಾಡಿರೋದು? ಯಾವ ರೋಡಿ ಹತ್ರ? ಅದೇ ಆ ಕಾಗೆ ಸುಬ್ಬ ಹತ್ರ. ಕಾಗೆ ಸುಬ್ಬನ? ಅವನ್ ಯಾರು? ಓ, ಇವನ್ ಬಾಮ ಇದ್ದ. ಅದೇ ಆ ಕಳ್ಮಂಜ ಕೆಲಸ ಮಾಡ್ತಿದ್ನಲ್ಲ, ಆ ರುಬ್ಬ ಫ್ಯಾಕ್ಟ್ರಿ ತಾನೇ?
ಅಲ್ಲಿಗೆ ಹೋದವರೆಲ್ಲ ಚೆನ್ನಾಗಿ ರುಬ್ಬಿಸ್ಕೊಂಡೇ ಬರ್ತಾರೆ ಅಂತ ಗೊತ್ತಿದ್ದು ಇವಾಗ ಅಲ್ಲೇ ಯಾಕೋ ಸಾಲ ಮಾಡಿದೆ ನೀವು? ಲೇ ನಾನೇನ್ ಸಾಲ ಮಾಡಿಲ್ಲ ಕಣ. ಓಹೋ, ಹಂಗಂದ್ರೆ ಗಂಡಂಗ್ ಗೊತ್ತಿಲ್ಲದೆ ಹೆಂಡತಿ ಯಾವ್ದೋ ಲೇವಾದೇವಿ ಮಾಡ್ತಿದೆ ಅಂತ ಆಯ್ತು. ಓ, ಅಂಟ್ಕೋ ಇನ್ನು ಚಂದಾಗ ಅಂಟ್ಕೋ, ಮುಂದೆ ನಿನಗೆ ಸರ್ಸರಿಯಾಗಿ ಕಾದಿದೆ. ಲೇ ಏನೋ ಹೇಳ್ತಿದ್ಯಾ? ಆ ರೌಡಿ ಹತ್ರ ಅದಕ್ಕೆ ಯಾಕೆ ಸಾಲ ಮಾಡಿದ್ರು? ಅದನ್ನ ನಿನ್ಗೆ ಯಾರು ಹೇಳಿದ್ದು? ನಾನೇ. ಇವನಾ? ಲೇ ರವಿ, ನೀನು ಇವನ್ ಮಾತು ನಂಬ್ತೀಯನೋ? ಬರೀ ಸುಳ್ಳು ಕಣ ಇವನು. ನೀನು ನಿನ್ ಹೆಂಡತಿ ಮಾತ್ರ ಸತ್ಯ ಹೇಳೋದು, ದೊಡ್ಡ ಸುಳ್ಳು ಕಣ ನೀವು. ರೇ ಕಣ ಮನೋಜ, ನಾಳೆ ದಿನ ಏನಾದ್ರು ಆ ಕಾಗೆ ನಿನ್ ಹೆಂಡ್ರೆಸ್ ಹೇಳ್ಕೊಂಡು ಮನೆ ಬಾಗ್ಲಿಗೆ ಬಂದ್ರೆ ನಾನು ಯಾರ್ಯಾರ ತೋಂಚ್ ಬಿಸಾಕ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ಮೊದ್ಲೇ ಹೋಗಿ ಏನ್ ವಿಷಯ ಅಂತ ಕೇಳಿ ತಿಳ್ಕೊ, ಇಲ್ದೇ ಇರೋ ತಲೆನೋವನ್ನ ನಂತರ ತರಬೇಡ. ಏಯ್ ಹೋಗಲೇ ಹೋಗ್ರ. ನೀವ್ ಹೇಳಿದ್ರಿ ಅಂತ ನಾನು ಹೋಗಿ ನನ್ನ ಹೆಂಡತಿನ ವಿಚಾರಣೆ ಮಾಡ್ಬೇಕಾ? ನೀವು ದೊಡ್ಡ ಸುಳ್ರು, ನೀವು ಮಹಾ ಪಾಪಗಳು. ನನಗೆ ಹೇಳಕ್ ಬಂದ್ಬಿಟ್ಟ. ಹೋಗಲೇ. ಇವನೇನು ನಮ್ ಮಾತೇ ಕೇಳ್ತಲ್ವಲ್ಲೋ? ಕೇಳಲ್ಲ. ಯಜಮಾನ್ರು ಹೆಗ್ಲೇರ್ ಇರ್ಬೇಕು, ಹೆಡ್ ಮಸಾಜ್ ಮಾಡ್ತಾ ಇರ್ಬೇಕು, ಆವಾಗ್ಲೇ ಇವನಿಗೆ ಬುದ್ಧಿ ಬರೋದು. ಆದ್ರೆ ಒಂದು ರವಿಕಾಂತ್, ಆ ಪೌಡ್ರು ನಾನು ನೀನು ಅನ್ಕೊಂಡಂಗೆ ಸಾಮಾನ್ಯದ ಲಡಕಿ ಅಲ್ಲ ಕಣ್. ಶಬ್ದಕೋಶದಲ್ಲಿ ಎಲ್ಲಾ ಪದಕ್ಕೂ ಅರ್ಥ ಇರೋ ಹಾಗೆ ಬರೀ ಮೋಸ ತುಂಬಿರೋ ಆ ತಲೆಯಲ್ಲಿ ಎಲ್ಲಾ ವಿಷಯನೂ ಅಡಗಿದೆ. ಏನು ಗಾನ ಮಾಡಿ ಕಣ್ಣಿಡಿಬೇಕು ಕಣಿ. ಅಯ್ಯೋ ಯಾಕೆ ಕಣ್ ಕಾಣಲ್ವಾ? ಅಯ್ಯೋ, ಮೊಬೈಲ್ ನೋಡ್ತಾ ಇದ್ದೆ, ಬಂದ್ ಕೂತಿದ್ ನೀವ್ ತಾನೆ. ಯಾಕೋ ಇತ್ತೀಚೆಗೆ ನಿನ್ ಕಣ್ಗಳು ಬೇರೆ ಕಡೆ ಎಲ್ಲ ಓಡಾಡ್ತಿದೆ. ಏನ್ ನಿಮ್ ಮಾತಿನ ಅರ್ಥ? ಗಂಡನ್ ಮರ್ಯಾದೆ ಮೇಲೆ ಗಮನ ಇಲ್ಲ ಅಂದೆ. ನೀವ್ ನನಗ್ ಹೇಳ್ತಿದ್ದೀರಾ ಈ ಮಾತನ್ನ? ಯಾಕೆ, ಏನಾಗೋಯ್ತೀಗ? ಏನೋ ಮೊಬೈಲ್ ನೋಡ್ತಾ ಇದ್ದೆ, ಬಂದ್ ಗೊತ್ತು ಬಿಟ್ರಪ್ಪ. ಅದ್ರಲ್ಲೇನಿದೆ ಅಂತ ತಪ್ಪೀಗ? ತಪ್ಪಿರೋದು ಅದ್ರಲ್ಲ. ಮತ್ತೆ ನೀನ್ ಯಾಕೆ ನನ್ನಿಂದ ಸತ್ಯ ಮುಚ್ಚಿಟ್ಟೆ? ನಾನೇನ್ ಮುಚ್ಚಿಡ್ತಿದ್ದೀನಿ ಮನೋಜ್? ಹೇಳಿದ್ರೆ ಹೇಳ್ತೀಯಾ? ಕೇಳಿ. ನಿಮ್ಮಪ್ಪ ನಿಜವಾಗ್ಲೂ ಮಲೇಷ್ಯಾದಲ್ಲಿ ಇರೋದಾ? ಕೋಟ್ಯಾಧಿಪತಿನ? ಹೇಳು, ಯಾಕೆ ಎದ್ರುಕೊಂತಿದ್ಯಾ? ಗೊತ್ತಾಗ್ತಿದೆ. ನೀನು ಯೋಚನೆ ಮಾಡೋದ್ರಲ್ಲೇ ಗೊತ್ತಾಗ್ತಿದೆ. ಅದು ನೀನ ಟೆನ್ಷನ್ ಮಾಡಿದ್ರು, ಅದಕ್ಕೆ ಬೇಜಾರಾಗಿದ್ದೆ ಮನೋಜ್. ಅವಳ್ಯಾಕ್ ಬೇಜಾರ್ ಮಾಡಿದ್ಲು? ಅಲ್ಲಿ ಹೆಂಡತಿ, ಇಲ್ಲಿ ಗಂಡನಾ? ಸೂರ್ಯ ಏನಂದ? ಅದರ್ಲಿ ಮೊದ್ಲು ಮೀನಾ ಏನಂದು ಅದನ್ನ ಹೇಳು. ನನ್ ಪರ್ಸನಲ್ ವಿಚಾರಕ್ಕೆ ತಲೆ ಹಾಕಿದ್ಲು, ಬೈದ್ ಕಳಿಸ್ದೆ. ಅದ್ ಬಿಡಿ, ಸೂರ್ಯ ಏನಂದ? ಅವನ್ ಬಿಟ್ಟಾಕು, ನೀನ್ ಹೇಳು ನಿಮ್ಮಪ್ಪನ ಬಗ್ಗೆ. ನನ್ನ ಮೇಲೆ ನಿಮಗ್ ಅನುಮಾನನ? ನಾನ್ ಸುಳ್ಳು ಹೇಳ್ತಿದ್ದೀನ ಮನೋಜ್? ಹಾಗಾದ್ರೆ ಇನ್ನೊಂದ್ ವಿಷಯ ಕೇಳ್ತೀನಿ, ಸತ್ಯ ಹೇಳ್ಬೇಕು. ಏನು? ಕಾಗೆ ಸುಬ್ಬನ್ ಹತ್ರ ಸಾಲ ಮಾಡಿದ್ಯಾ? ಹೇಳು. ಏನು ಅಂತ ಹೇಳಿ ಮನೋಜ್. ಮದ್ವೆ ಆಗೋದಕ್ ಮುಂಚೆ ನನ್ನ ರಾಣಿ ಆಗಿದ್ದೆ. ನನ್ ಏನ್ ಬೇಕು ಅಂದ್ರೆ ನಮ್ಮಪ್ಪ ಕಳ್ಸೋರು. ಮದ್ವೆ ಆದ್ಮೇಲೆ ನನ್ ಗಂಡಂಗೋಸ್ಕರ ಸಾಲ ಕೊಡಿ ಅಂತ ಕೇಳೋದಕ್ಕಾಗ್ಲಿಲ್ಲ. ಎಲ್ಲಿ ನಿಮಗ್ ಅವಮಾನ ಆಗುತ್ತೋ, ನೀವ್ ತಾತ್ಸಾರವಾಗಿ ಬಿಡ್ತಿರೋ ಅಂತ ನಾನು ಕೇಳಕ್ ಹೋಗ್ಲಿಲ್ಲ. ಆದ್ರೆ ನಿಮಗ್ ಕೆಲ್ಸ ಇಲ್ದೇ ಇರುವಾಗ ನಿಮ್ಮ ಬೇಕು ಬೇಡಗಳನ್ನ ನಾನು ಹೇಗ್ ನೋಡ್ಕೋಬೇಕಿತ್ತು ಹೇಳಿ ಮನೋಜ್? ಅದಕ್ಕೆ ಸಾಲ ಮಾಡ್ಬಿಟ್ಟಾ? ಏನ್ ಮಾಡ್ಬೇಕಾಗಿತ್ತು ಮನೋಜ್ ನಾನು? ಅತ್ತೆ ಬರ್ತಾರೆ, 2 ಲಕ್ಷ ಕೊಡು ಅಂತಾರೆ. ನಿಮ್ ಪಾರ್ಕ್ ಫ್ರೆಂಡು ಸಾಲ ಮಾಡಿದ್ದಾರೆ, ದುಡ್ಡು ತೀರ್ಸಿ ಅಂತಾರೆ. ದುಡ್ಡು ಬೇಕು ಅಂತಂದ್ರೆ ನಾನಿನ್ ದುಡ್ಡಿನ ಮರ ನೆಟ್ಟಿದ್ದೀನ? ಆಗ ಬೇಕು ಅನ್ನಿಸ್ತು, ಅದಕ್ಕೆ ಸಾಲ ಮಾಡ್ದೆ. ದೊಡ್ಡ ರೌಡಿ ಅವನು. ಯಾರು? ಆ ನಿಮ್ ತಮ್ಮ ಸೂರ್ಯ ಹೇಳಿದ್ದ? ಹೌದು. ಆ ಸೂರ್ಯನ್ಗಿಂತ ದೊಡ್ಡ ರೌಡಿ ಯಾರಿದ್ದಾರೆ ಹೇಳ್ತೀರಾ ಮನೋಜ್? ನಿಮ್ ತಮ್ಮ ಕಾಗೆ ಸುಬ್ಬನ್ನು ಬಿಡಲ್ಲ, ಗೂಬೆ ಕಬ್ಬನ್ನು ಬಿಡಲ್ಲ, ಎಲ್ರಿಗೂ ಹೊಡೆದಿದ್ದಾನೆ. ಸಾಮಾನ್ಯದವನಲ್ಲ ನಿಮ್ ತಮ್ಮ, ಅಂತ ದೊಡ್ಡ ರೌಡಿ. ಅವನು ಹೇಳಿದ್ದನ್ನ ಕೇಳಿ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ನೀವು? ನಾನ್ ಇದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮನೋಜ್. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅದೆಲ್ಲ ಆಮೇಲೆ, ಮೊದ್ಲು ನೀನ್ ಏನೇನ್ ಸಾಲ ಮಾಡಿದ್ಯಾ, ಯಾರ್ಯಾರ ಹತ್ರ ಸಾಲ ಮಾಡಿದ್ಯಾ, ಅದೆಷ್ಟು ಸಾಲ ಮಾಡಿದ್ಯಾ, ಎಲ್ಲ ಒಂದ್ ಲಿಸ್ಟ್ ಕೊಟ್ಬಿಡು. ಆ ಸಾಲನೆಲ್ಲ ನೀವೇ ತೀರ್ಸ್ಬಿಡ್ತೀರಾ? ತೀರ್ಸೋಗಿದ್ರೆ ಹೇಳಿ, ಫುಲ್ ಲಿಸ್ಟೇ ಕೊಟ್ಬಿಡ್ತೀನಿ. ನಿಮಗಿವಾಗ ನಾನು ತೀರಾ ಅಸಡ್ಡೆ ಆಗೋಗಿದ್ದೀನಿ ಮನೋಜ್. ನಿಮಗೋಸ್ಕರ ಮಾಡಿದ ತ್ಯಾಗಗಳೆಲ್ಲ ಈಗ ನಿಮ್ ಕಣ್ಣಲ್ಲಿ ಚೀಪಾಗಿ ಕಾಣ್ತಿದೆ ಅಲ್ಲ? ನಾನು ಎಲ್ಲ ಹೆಂಡ್ತಿರ್ತರ ಸುಮ್ನೆ ಇದ್ಬಿಡ್ಬೇಕಾಗಿತ್ತು. ನಿಮಗ್ ಒಳ್ಳೇದಾಗ್ಲಿ ಅಂತ ಹೋರಾಡಿದಕ್ಕೆ ಒಳ್ಳೆ ಪಾಠ ಕಲ್ಸಿದೀರಾ. ಮಾತಾಡ್ಬೇಡಿ ನೀವು. ಇದು ರಂಗ ಅಂತ ಇದ್ರೆ ಮೀನಮ್ಮ ನೀನ್ ಬಂದ್ಬಿಡ್ತೀಯಾ? ತಗೊಳ್ಳಿ ಹಾಲ್. ತಗೊಂಡೆ ಕೊಡಿಲಿ. ಥ್ಯಾಂಕ್ಸು. ಇದನ್ನ ತಗೊಳ್ಳೋಣ. ನೀನು ಪಿಲ್ ಬಾಯ್ಲಿ. ಮತ್ತೆ ನಾನು ನಿನಗೊಂದು ಸೊಲ್ದೆ, ನೀನು ಪೌಡ್ರಮ್ಮನ ಹತ್ರ ಹೋಗ್ಬಿಟ್ಟು ಅದೇನು ಸೋಡ್ಬೇಕು ಅದನ್ನೆಲ್ಲ ಸೊಲ್ಡ್ಯಾ? ಆ ಕಾಗೆ ಸುಬ್ಬನ್ ಬಗ್ಗೆ ತಾನೇ?
ಯಾಕೆ ಸಾಲ ತಗೊಂಡಿದ್ದೆ ಅಂತ ಕೇಳಿದ್ಯಾ? ಅದಕ್ಕೇನಾದ್ರು ಗೊಂಗ್ರಮ್ಮ? ಅಯ್ಯೋ ನನ್ನ ಕಾಗೆ ಸುಬ್ಬನ್ ವಿಷಯ ಹೇಳಿದ ತಕ್ಷಣ ಹೆದರ್ಕೊಂಡ್ಬಿಟ್ರು. ನನ್ ಮುಖ ಕೊಟ್ಟು ಮಾತಾಡ್ಲಿಲ್ಲ. ಓಹೋ, ನನ್ ತಮ್ಮ ಅವನ ಹತ್ರನೇ ಕೆಲ್ಸ ಮಾಡ್ತಿದ್ದ ಅಂತ ಹೇಳಿದ ತಕ್ಷಣ ನೋಡ್ಬೇಕಾಗಿತ್ತು. ಫುಲ್ ಹೆದರ್ಕೊಂಡ್ಬಿಟ್ರು ಗೊತ್ತಾ? ಓ ಹೌದೇ? ನೀವ್ ಹೇಳ್ದಾಗೆ ರೋಹಿಣಿಯವ್ರ ವಿಷಯ ದಿನ ದಿನ ತಿರುಗಿ ಪಡ್ಕೋತಿದೆ. ವಾರಪತ್ರಿಕೆ ಧಾರಾವಾಹಿ ಕಲೆಕ್ಷನ್ ಒಂದೊಂದು ದಿನ ಪ್ರತಿ ವಾರ ಒಂದೊಂದು ಕ್ಯೂರಿಯಾಸಿಟಿ ಕಣೆ. ಮೀನಾ, ಮನುಷ್ಯನ್ ವಿಡಿಯೋ ಲೀಕ್ ಆಗಿದ್ರಲ್ಲಿ ಹಾವಮ್ಮನ್ ಕೈವಾಡ ಇದೆ ಅಂತ ತುಂಬಾ ಅನ್ಸದೆ ಕಣೆ. ಹೌದಾ? ನಾಳೆ 3 ಕಡೆ ಹೂ ಕೊಡಕ್ ಹೋಗ್ಬೇಕು ಅಂದಲ್ಲ, ನಿಮ್ ಜೊತೆ ನಾನು ಬರ್ತೇನೆ, ಆಯ್ತಾ? ಸರಿ ಆಯ್ತು. ಮಲ್ಕೋ. ಆಕ್ಚುಲಿ ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನಾನೇ ಅಲ್ವಾ ಮೇಕ್ ಓವರ್ ಮಾಡಿದ್ದು. ಒಂದ್ ಫೋಟೋ ತೆಗಿಲ್ಲ? ಕೊಡಿ ನಾನ್ ತೆಗಿತೀನಿ. ಕೊಡಿ ಸೂರ್ಯ ಅವರೇ. ಏನಾದ್ರು ಸುಳ್ಳು ಸಿಗ್ತೇನಪ್ಪ? ಅಲ್ಲ, ಯಾರನ್ನ ಕೇಳಿದ್ರು ಆ ಮುಸುಡಿದೊಂದು ಫೋಟೋ ತೋರ್ಸು ಅಂತ ಕೇಳ್ತಾರೆ. ಇವ್ರು ಅಡ್ವಾನ್ಸ್ ಕೊಟ್ಟಿದ್ದು ನಮ್ ದೇವಸ್ಥಾನದಲ್ಲಿ. ಅಲ್ಲಿ CCTV ಇದೆ. ಆ ಫುಟೇಜ್ ನೋಡಿದ್ರೆ ಫೋಟೋ ಸಿಗುತ್ತೆ. ಆ ವಿಶ್ವಾಸ ದ್ರೋಹಿ ಇರೋದು ಮಡಿಕೇರಿನಲ್ಲಂತೆ. ಹೋಗೋಣ ಮಾಡ್ತೀರಿಗೆ. ಅಲ್ಲ, ಅವನು ಎಲ್ಲಿದ್ದಾನೆ, ಏನ್ ಕತೆ, ಏನ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಕಲ್ವಾ? ತಿಳ್ಕೋಬೇಕಾಗಿಲ್ಲ, ನಾನೇ ಕಂಡು ಹಿಡಿತೀನಿ.